ಸಮ್ಮರ್ ಕಾವು ಸಿಕ್ಕಾಪಟ್ಟೆ ಇದೆ. ಏಪ್ರಿಲ್ ನಲ್ಲೇ ಸೂರ್ಯ ಸುಡು ಸುಡು ಅಂತಿದ್ದಾನೆ ಅಂದ್ರೆ ಇನ್ನು ಮೇ ತಿಂಗಳಲ್ಲಿ ಬೇಸಿಗೆ ತಾಪ ಎಷ್ಟಿರುತ್ತೋ ಗೊತ್ತಿಲ್ಲ. ಸಮ್ಮರ್ ಅಲ್ಲಿ ಹೀಟ್ ಪ್ರಾಬ್ಲಮ್ ಜಾಸ್ತಿ. ಈ ಹೀಟಿಂದ ತಪ್ಪಿಸ್ಕೊಳ್ಳಕ್ಕೆ ಜ್ಯೂಸ್ ಕುಡಿತೀರಿ ಅಲ್ವಾ? ಆ ಜ್ಯೂಸ್ಗೆ ನಾನು ಹೇಳೋ ಒಂದು ಪದಾರ್ಥ ಆಡ್ ಮಾಡ್ಕೊಳ್ಳಿ, ನಿಮ್ ಜ್ಯೂಸ್ ಮೆಡಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಯಾವುದು ಅಂತ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಭಾರತೀಯ ಹಳೆ ಪದ್ಧತಿನಲ್ಲಿ ಬೇಸಿಗೆ ಹೀಟ್ನ ಕೂಲ್ ಡೌನ್ ಮಾಡ್ಕೊಳ್ಳೋಕೆ ಅಂತಾನೆ ಒಂದು ಒಳ್ಳೆ ದಾರಿ ಕಂಡುಕೊಂಡಿದ್ದಾರೆ. ಯಾವುದು ಅಂದ್ರೆ ಬಾದಾಮಿ ಗೋಂದು. ಎಷ್ಟು ಪೌಷ್ಟಿಕಾಂಶ ಇದೆ ಇದರಲ್ಲಿ ಅಂದ್ರೆ ಇವನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೀನಿ. ಬಾದಾಮಿ ಗೋಂದು ಸಮ್ಮರ್ಗೆ ಬೆಸ್ಟ್ ಅಡಿಷನ್. ಇದು ನಮ್ಮ ದೇಹನ ಕೂಲ್ ಆಗಿರಿಸುತ್ತೆ. ಹೇಗೆ ಅಂದ್ರೆ ಇದು ಹೈಡ್ರೋಫಿಲಿಕ್ ನೇಚರ್ನ ಹೊಂದಿರುತ್ತೆ. ಅಂದ್ರೆ ಇದನ್ನ ನೀರಲ್ಲಿ ನೆನೆಸಿದ್ರೆ ನೀರನ್ನ ಅಬ್ಸಾರ್ಬ್ ಮಾಡಿಕೊಂಡು ಮ್ಯೂಸಿಲೇಜಿನಿಯಸ್ ಟೆಕ್ಸ್ಚರ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಜೆಲ್ಲಿ ತರ ಫಾರ್ಮ್ ಆಗುತ್ತೆ. ಇದರಿಂದಾನೇ ನಮ್ಮ ಬಾಡಿ ಕೂಲ್ ಆಗೋದಕ್ಕೆ ಹೆಲ್ಪ್ ಆಗೋದು. ಉಷ್ಣ ಜಾಸ್ತಿ ಆದ್ರೆ ಬರ್ನಿಂಗ್ ಸೆನ್ಸೇಷನ್, ಯೂರಿನೇಷನ್ ಡಿಸ್ಕಂಫರ್ಟ್ ಆಗೋದು, ಕಣ್ಣುರಿ, ಸುಸ್ತಾಗೋದೆಲ್ಲ ಆಗ್ತಿರುತ್ತೆ. ಮತ್ತೆ ಎಷ್ಟೇ ನೀರು ಕುಡಿತೀರಿ ಸಾಲಲ್ಲ ಅನ್ಸುತ್ತೆ. ಹಾಗಾಗಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಮೇಂಟೈನ್ ಮಾಡಕ್ಕೆ ಮತ್ತೆ ನಮ್ಮ ದೇಹದಿಂದ ಹೀಟ್ನ ಅಬ್ಸಾರ್ಪ್ಷನ್ ಮಾಡಿಕೊಂಡು ಇಂಟರ್ನಲಿ ಕೂಲಿಂಗ್ ಎಫೆಕ್ಟ್ ಕೊಡೋದಕ್ಕೆ ಬಾದಾಮಿ ಗೋಂದು ತುಂಬಾನೇ ಯೂಸ್ಫುಲ್. ಮತ್ತೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಸಮ್ಮರ್ ಟೈಮಲ್ಲಿ ಆಗೋ ಕೆಲವೊಂದು ಇನ್ಫ್ಲಮೇಷನ್ ಕೂಡ ಇದು ಕಮ್ಮಿ ಮಾಡುತ್ತೆ. ಆಯುರ್ವೇದ ಕೂಡ ಬಾದಾಮಿ ಗೋಂದು ಪಿತ್ತ ದೋಷನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳುತ್ತೆ. ಈ ಪಿತ್ತ ದೋಷ ಬ್ಯಾಲೆನ್ಸ್ ಆದಷ್ಟು ಹೀಟ್ ಮತ್ತೆ ಮೆಟಬಾಲಿಸಮ್ ಕರೆಕ್ಟ್ ಆಗುತ್ತೆ. ಬಾದಾಮಿ ಗೋಂದು ತಿನ್ನೋದ್ರಿಂದ ಆಸಿಡಿಟಿ, ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಕೂಡ ಕಂಟ್ರೋಲ್ ಆಗುತ್ತೆ. ಇದರ ಜೆಲ್ಲಿ ಫಾರ್ಮ್ ಹೊಟ್ಟೆನಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ವರ್ಕ್ ಮಾಡುತ್ತೆ ಅಂತಾನೂ ಇದೆ. ನಾನು ಕೂಡ ಈ ಬಾದಾಮಿ ಗೋಂದನ್ನ ಯೂಸ್ ಮಾಡ್ತೀನಿ. ನನಗೆ ಪರ್ಸ್ನಲಿ ಇದೊಂದು ಕೂಲಿಂಗ್ ಪ್ರಾಪರ್ಟಿ ಹೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇದೆ, ಮೂಳೆಗೆ ಒಳ್ಳೇದು ಅಂತ ಗೊತ್ತಾಗಿದ್ದು. ಸೊ ನಾನು ಇದನ್ನ ಮಾಡ್ರೇಷನ್ ಅಲ್ಲಿ ಕನ್ಸ್ಯೂಮ್ ಮಾಡ್ತೀನಿ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್ ಅಂಶ ಕೂಡ ಇದೆ. ಸೊ ಬೋನ್ ಡೆನ್ಸಿಟಿ ಇಶ್ಯೂಸ್ ಏನಾದ್ರೂ ಇದ್ದಾಗ ಇದನ್ನ ಸೇವನೆ ಮಾಡಿದ್ರೆ ವಿತ್ ಅದರ್ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಜಾಯಿಂಟ್ ಪೇನ್ ಇದ್ರೂ ಗ್ರಾಜುಯಲಿ ಕಮ್ಮಿ ಆಗುತ್ತೆ. ಆಸ್ಟಿಯೋಪೊರೋಸಿಸ್ ಕೂಡ ಪ್ರಿವೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಾದಾಮಿ ಗೋಂದು ಸ್ಕಿನ್ಗೂ ಒಳ್ಳೇದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಆಂಟಿ ಏಜಿಂಗ್ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಅಲ್ಲಿ ರಿಂಕಲ್ಸ್, ಫೈನ್ ಲೈನ್ಸ್, ಆಮೇಲೆ ಸನ್ ಬರ್ನ್ಸ್, ರೆಡ್ನೆಸ್, ಇರಿಟೇಷನ್ ಇದರಂತ ಸಮ್ಮರ್ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇಷ್ಟೇ ಅಲ್ಲ, ಇದರಲ್ಲಿ ಫೈಬರ್ ಇರೋದ್ರಿಂದ ಇದನ್ನ ಕನ್ಸ್ಯೂಮ್ ಮಾಡಿದಾಗ ಸ್ವಲ್ಪ ಹೊತ್ತು ಹೊಟ್ಟೆ ತುಂಬದಂಗೆ ಇರುತ್ತೆ. ಸೊ ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ, ಎಕ್ಸ್ಟ್ರಾ ಸ್ನಾಕ್ಸ್ ತಿನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ಗೂ ಲೀಡ್ ಮಾಡುತ್ತೆ. ಬಾದಾಮಿ ಗೋಂದು ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಸ್ಟೆಬಿಲೈಸ್ ಆಗುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡಿ ಹಾರ್ಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇದರ ನ್ಯಾಚುರಲ್ ಪ್ರಾಪರ್ಟೀಸ್ ಹೈ BP ನ ಕೂಡ ಕಂಟ್ರೋಲ್ ಮಾಡುತ್ತೆ. ಇದನ್ನ ಹೇಗೆ ಸೇವಿಸಬೇಕು ಅಂತ ನೋಡೋದಾದ್ರೆ ಆಕ್ಚುಲಿ ಇದು 2 ತರ ಗೋಂದು ಸಿಗುತ್ತೆ. ನಾರ್ಮಲ್ ಗೋಂದು ಮತ್ತೆ ಬಾದಾಮಿ ಗೋಂದು. ನೀವು ತಗೊಳ್ಳುವಾಗ ಅಂಗಡಿನಲ್ಲಿ ಬಾದಾಮಿ ಗೋಂದು ಅಂತಾನೆ ಕೇಳಿ ತಗೊಳ್ಳಿ. ಲೈಟ್ ಬ್ರೌನ್ ಕಲರ್ ಇರುತ್ತೆ, ಶೈನಿಂಗ್ ಇರಲ್ಲ. ಇದನ್ನ ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ, ನೀರಲ್ಲಿ ನೆನೆಸ್ಬಿಟ್ಟೆ ತಿನ್ಬೇಕು. ಓವರ್ ನೈಟ್ ಒಂದು 4 ರಿಂದ 5 ನೀರಲ್ಲಿ ನೆನೆಸಿ ಬೆಳಿಗ್ಗೆ ಅಷ್ಟೊತ್ತಿಗೆ ಜೆಲ್ಲಿ ಫಾರ್ಮ್ಗೆ ಬಂದಿರುತ್ತೆ. ಬರೀ ಗೋಂದಾದ್ರೆ ಕಂಪ್ಲೀಟ್ ನೀರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಬಾದಾಮಿ ಗೋಂದು ಜೆಲ್ಲಿ ಜೆಲ್ಲಿಯಾಗಿ ಇರುತ್ತೆ. ಅಂಡ್ ಅದನ್ನು ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ. 1 ಲೋಟ ಜ್ಯೂಸ್ಗೆ 1 ಸ್ಪೂನ್ ಆಡ್ ಮಾಡ್ಕೊಳ್ಬೇಕು. ಇದರಿಂದ ಜ್ಯೂಸ್ ಟೇಸ್ಟ್ ಏನು ಚೇಂಜ್ ಆಗಲ್ಲ, ಬಟ್ ಕುಡಿಯುವಾಗ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಬಾಡಿ ಹೀಟ್ ಆಗಿದ್ರೆ, ಕ್ಯಾಲ್ಸಿಯಂ ಕೊರತೆ ಇದ್ರೆ ಬಾದಾಮಿಗೊಂದು ಟ್ರೈ ಮಾಡಿ. ಅಂಡ್ ಎವ್ರಿ ಟೈಮ್ ನಾನು ಇದನ್ನ ಹೇಳ್ತೀನಿ, ಈಟ್ ಇನ್ ಮಾಡ್ರೇಷನ್. ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅನ್ಕೊಂಡು ಮಿತಿಮೀರಿ ತಿಂದ್ರೆ ಬೆಸ್ಟ್ ರಿಸಲ್ಟ್ಸ್ ಸಿಗೋದಿಲ್ಲ. ಸೊ ಇತಿಮಿತಿಲಿ ಸೇವನೆ ಮಾಡಿ. ಇಂಥದ್ದೇ ಮತ್ತಷ್ಟು ಹೆಲ್ತ್ ಟಿಪ್ಸ್ಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್.